ಹಾಯ್ ಗಾಯ್ಸ್, ಎಲ್ರು ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಕೆ ಬ್ಲಾಗರ್. ಇವತ್ತು ನಾವೆಲ್ಲಿ ಇದೀವಪ್ಪ ಅಂದ್ರ ಹುಣಸಗಿ ತಾಲೂಕು ಯಾದಗಿರಿ ಜಿಲ್ಲೆ ಛಾಯಾ ಭಗವತಿ ದೇವಸ್ಥಾನದಲ್ಲಿ ಇದೀವಿ. ಬನ್ನಿ ಗಾಯ್ಸ್, ಛಾಯಾ ಭಗವತಿ ದೇವಸ್ಥಾನ ಹೇಗಿದೆ ಮತ್ತು ಅಲ್ಲಿ ನೀರಿನ ಯಾವ ರೀತಿ ರಭಸವಾಗಿ ಬರುತ್ತೆ ಮತ್ತು ಅಲ್ಲಿರೋ ಪ್ಲೇಸ್ ಯಾವುದು ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಕೊನೆವರೆಗೆ ನೋಡ್ರಿ. ಯಾರಾಗಿ ಮೊದಲೇದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ಗಾಯ್ಸ್, ನಿಮ್ಗೆ ಆ ದೇವಸ್ಥಾನ ತೋರಿಸ್ತೇನೆ. ನೀವು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇದು ಛಾಯಾ ಭಗವತಿ ದೇವಸ್ಥಾನ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ಇರುತ್ತಾ. ನೋಡ್ತಾ ಇರ್ಬೋದು, ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಆ ಕಡೆ ಎಲ್ಲ ನೋಡ್ತಾ ಇದಾರ. ನಾವ್ ಇವಾಗ ಛಾಯಾ ಭಗವತಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿ ಮೆಟ್ಟಲ್ಗಳಿದಾವಂತ. ಯಾವ್ದೇ ಒಂದು ದೇವಸ್ಥಾನ ಯಾವ್ದೇ ಪ್ಲೇಸ್ ಅಲ್ಲಿ ನೋಡ್ತಾ ಇರ್ಬೋದು, ಈ ತರ ಕಸಕಡ್ಡಿಗಳನ್ನ ಹಾಕಿರ್ತಾರ. ದಯವಿಟ್ಟು ಯಾರಾದ್ರೂ ಇಲ್ಲಿ ಬರುವಂತದ್ರ ದಯವಿಟ್ಟು ಪ್ಲಾಸ್ಟಿಕ್ ನ ಯಾರು ಯೂಸ್ ಮಾಡಕ್ ಹೋಗ್ಬಿಡ್ರಿ. ಇಲ್ಲೇ ಬಂದಿರೋ ಪ್ಲೇಸ್ ನ ಚೆನ್ನಾಗಿ ಉಳಿಸ್ಕೊಂಡು ಹೋಗ್ರಿ. ನಾವ್ ಹಲವಾರು ದೇವಸ್ಥಾನಗಳ ಬಗ್ಗೆ ನಾ ಹೇಳಿದೀನಿ, ಕಸಕಡ್ಡಿಗಳನ್ನ ಮತ್ತು ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಿ ಅಂತ. ಈಗ ಒಂದು ದೃಶ್ಯನ ತೋರಿಸ್ ನೋಡ್ರಿ ಯಾವ ರೀತಿಯಾಗಿ ನೀರೇ ರಭಸ ನೋಡ್ತಾ ಇರ್ಬೋದು. ಇದು ಕೃಷ್ಣಾ ನದಿಯ ನೀರು ನಾರಾಯಣಪುರ ಡ್ಯಾಮ್ ನಿಂದ ಬಿಟ್ಟಿರ್ತಾರ. ಹಾಗಾಗಿ ಈ ದೇವಸ್ಥಾನದ ಸುತ್ತಲೂ ಈ ತರ ಒಂದು ದೃಶ್ಯವನ್ನ ನೀವು ನೋಡ್ಬೋದು. ಇವಾಗ ನಾವು ಹೋಗೋಣ, ಬನ್ನಿ ಗೈಸ್, ದೇವಸ್ಥಾನ ಒಳಗಡೆ ಹೋಗೋಣ. ನೋಡೋಣ ದೇವಸ್ಥಾನ ನಮ್ಗೆ ಕಾಣಕ್ ಸಿಗುತ್ತಿಲ್ಲ, ಗೊತ್ತಿಲ್ಲ. ಬನ್ನಿ ಇವಾಗ ದೇವಸ್ಥಾನ ನೋಡೋಣ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನೀರಿನ ರಭಸ ಐತಂದ್ರ, ಈ ರಭಸ ನೋಡಿದ್ರ ಒಂದು ಕಣ್ಣಿಗೆ ತನಮನಕ್ ಸೆಳೆಯುತ್ತ. ಇವಾಗ ನಮ್ ಫ್ರೆಂಡ್ಸ್ ಬರ್ತಾ ಇದಾರೆ, ನೋಡ್ತಾ ಇರ್ಬೋದು. ಇವರೆಲ್ಲ ನಮ್ಮ ಫ್ರೆಂಡ್ಸ್. ನಾವು ಮತ್ತು ನಮ್ಮ ಫ್ರೆಂಡ್ಸ್ ಇವತ್ತ ಸಂಡೇ ಇರೋ ಕಾರಣ ಇಲ್ಲಿ ಬಂದಿದ್ದೀವಿ. ಯಾವ ರೀತಿಯಾಗಿ ಐತೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಹಾಯ್ ಗೈಸ್, ನಮಸ್ಕಾರ. ಎಲ್ರು ಹೆಂಗದ್ರಿ? ಎಲ್ರು ಚೆನ್ನಾಗಿದ್ದೀರ? ಮೊದ್ಲೇದಾಗಿ ಈ ದೇವಸ್ಥಾನ ಬಂದ್ಬಿಟ್ಟು ಸೂರ್ಯ ದೇವನ ಪತ್ನಿಯಾಗಿರುವಂತ ಛಾಯಾದೇವಿಯ ಒಂದು ದೇವಸ್ಥಾನ. ಇದು ಅಪರೂಪವಾದ ದೇವಸ್ಥಾನ. ಇದು ಎಲ್ಲೈತಪ್ಪ ಅಂದ್ರ ಹುಣಸಗಿ ತಾಲೂಕು ಯಾದಗಿರಿ ಜಿಲ್ಲೆ ನಾರಾಯಣಪುರದಿಂದ ಸುಮಾರು 2-3 ಕಿಲೋಮೀಟರ್ ಒಂದು ಅಂತರದಲ್ಲಿ ಐತೆ. ನಾರಾಯಣಪುರದಿಂದ ಸುಮಾರು 2-3 ಕಿಲೋಮೀಟರ್ ಬಂದ್ಬಿಟ್ರ ಈ ತರ ಪ್ಲೇಸ್ ನಿಮ್ಗೆ ಸಿಗುತ್ತಾ. ಇದು ನಮ್ಮ ಒಂದು ರಾಯಚೂರು, ನಮ್ಮ ಈ ಒಂದು ಉತ್ತರ ಕರ್ನಾಟಕದಲ್ಲಿ ಈ ತರ ಪ್ಲೇಸ್ ಐತಂತ ನೋಡೇ ಇರ್ಲಿಲ್ಲ. ಹಾಗಾಗಿ ನಿಮ್ಗೆ ಈ ಪ್ಲೇಸ್ ನಾ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಯಾವುದೇ ಒಂದು ಮಾನ್ಸೂನ್ ಅಥವಾ ಯಾವುದೇ ಒಂದು ಪ್ರಕೃತಿಯನ್ನು ನೋಡ್ಬೇಕಾದ್ರ ಇವಾಗ ನಾವು ಮಾನ್ಸೂನ್ ಸ್ಟಾರ್ಟ್ ಆಯ್ತಂದ್ರ ಸಕಲೇಶ್ಪುರ, ಆಮೇಲೆ ಚಿಕ್ಕಮಂಗ್ಳೂರು, ಕೊಡಗು ಅಂತ ನೋಡಕ್ ಹೋಗ್ತಿವಿ. ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲಿ ಈ ತರ ಒಂದು ಪ್ಲೇಸ್ ಐತೆ ಅನ್ನೋದನ್ನ ನೀವು ನೋಡ್ಬೋದ. ಬನ್ನಿ ಗಾಯ್ಸ್, ಈ ದೇವಸ್ಥಾನ ತೋರಿಸ್ತಾ ಹೋಗ್ತೇನೆ ನಿಮ್ಗ ಹೇಗೈತೆ ಅನ್ನೋದನ್ನ. ಮೊದಲೇದಾಗಿ ನಾವ್ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ. ಯಾವ ರೀತಿಯಾಗಿ ದೇವಸ್ಥಾನ ಐತೆ, ಅಲ್ಲಿ ಏನೆಲ್ಲ ದೇವಿಯನ್ನು ನೋಡ್ಬೋದ. ಹೋಗೋಣ ಬನ್ನಿ, ದೇವಸ್ಥಾನ ಒಳಗಡೆ ಹೋಗೋಣ. ಇವಾಗ ನೋಡ್ತಾ ಇರ್ಬೋದು ಕೃಷ್ಣಾ ನದಿಯ ನೀರು ಯಾವ ರೀತಿಯಾಗಿ ರಭಸವಾಗಿ ಬರ್ತೈತೆ ಅಂತಂದ್ರ ಈ ರೀತಿಯಾಗಿ ಬರ್ತಾ ಇದೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಮಳೆ ಆಗ್ತಿಲ್ಲ, ಆದ್ರೂ ನಾರಾಯಣಪುರ ನೀರನ್ನ ಬಿಟ್ಟಿದಾರ.
ಹಾಯ್ ಗಾಯ್ಸ್, ನಾವ್ ಇವತ್ತು ಇದೀವಿ ಛಾಯಾ ಭೈರವಿ ದೇವಸ್ಥಾನದಲ್ಲಿ. ಇಲ್ಲಿ ಒಬ್ರು ಅರ್ಚಕರು ಇದಾರ. ನಿಮ್ಮ ಹೆಸರು ಸರ್? ಶಿವಂಬಸ್ ಜೋಶಿ ಅವರು. ಇವತ್ತು ಈ ಛಾಯಾ ಭೈರವಿ ದೇವಸ್ಥಾನದ ಬಗ್ಗೆ ಒಂದೆರಡು ಮಾತಾಡ್ತಾರ. ಈ ದೇವಿಯ ಒಂದು ಯಾವ ರೀತಿಯಾಗಿ ಶಕ್ತಿ ಇದೆ, ಯಾವ ಶಕ್ತಿ ಪೀಠ ಇದೆ, ಇಲ್ಲಿ ಯಾವ ತರ ಪೂಜೆಗಳಾಗ್ತಾವ, ಈ ದೇವಿಯ ವಾರ ಯಾವ್ದು, ಎಲ್ಲದನ್ನ ನಿಮ್ಗೆ ತಿಳಿಸ್ತಾ ಹೋಗ್ತಾರೆ. ಹೇಳ್ರಿ ಸರ್ ಈ ದೇವಿ ಅಂತ. ಬ್ರಹ್ಮ ವಿಷ್ಣು ಮಹೇಶ್ವರ ಇದು ಚೆನ್ನಾಗಿದ್ದು ಇಲ್ಲಿ ತಪಸ್ಸು ಮಾಡಿದ್ದಾನೆ. ತಪಸ್ಸು ಮಾಡಿ ಅವಾಗ ತಪಸ್ಸು ಮಾಡುವಾಗ ನಾಳೆ ಸೂರ್ಯನಾರಾಯಣ ಬಂದು ನೀವು ಏನು ಮಾಡಬೇಕು ಅಂತ ಕೇಳಿದಾಗ ಛಾಯೆಗೆ ಏನಾದ್ರು ಸೂರ್ಯದೇವನ ಪೂಜೆ ಬಂತಂದಾಗ ಪಾಟಿದ್ರು ಸೂರ್ಯನ ಪಾಡಬೇಕು. ಈಗ ಸೂರ್ಯದೇವಿಯ ಪತ್ನಿ ಆಗಿರ್ತಾರ, ಪತ್ನಿ ಇವರು ಸೂರ್ಯದೇವಿಯ ಪತ್ನಿ ಆಗಿರುವಂತ ಛಾಯಾ ಭಗವತಿ. ಈ ದೇವಸ್ಥಾನ ಸುಮಾರು ಎಷ್ಟು ವರ್ಷಗಳಿಂದ ಇದೆ? ರಾಮ ಲಕ್ಷ್ಮಣ ಸೀತಾ ಇದೆಲ್ಲ ಬಂಧುಗಳೇ. ಅಂದ್ರ 5-6ನೇ ಶತಮಾನದಲ್ಲಿರುವಂತ ದೇವಸ್ಥಾನ. ಖಂಡಪುರಾಣ ಬರ್ತಾರೆ. ಕಂದ ಪುರಾಣದಲ್ಲಿ ಬರುತ್ತೆ ಈ ದೇವಸ್ಥಾನ ಬಗ್ಗೆ. ನೋಡ್ತಾ ಇದ್ರೆ ಸ್ನೇಹಿತರೆ, ಇದು ನಮ್ಮ ಎಲ್ಲಿ ಇದೆ ಅಂತ ಅನ್ಕೊಂಡ್ರೆ ಹುಣಸಗಿ ತಾಲೂಕು ಯಾದಗಿರಿ ಜಿಲ್ಲೆ ಇರುವಂತ ಒಂದು ಛಾಯಾ ಭಗವತಿ ದೇವಸ್ಥಾನ. ಇದು ಅಪರೂಪವಾದ ದೇವಸ್ಥಾನ ಅಂತ ಹೇಳ್ತಾ ಇರ್ಬೋದು. ಇಲ್ಲಿ ಹಲವಾರು ಭಕ್ತಾದಿಗಳು ಬಂದು ತಮ್ಮ ಕಷ್ಟ ನೋವುಗಳನ್ನು ಹೇಳಿಕೊಂಡು ತಾಯಿಯ ದರ್ಶನ ಮಾಡಿಕೊಂಡು ಹೋದ್ರ ತಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿ ಒಂದು ಸುಖ ಸಮೃದ್ಧಿ ಶಾಂತಿಯನ್ನು ಸಿಗುತ್ತೆ ಅಂತ ಹೇಳ್ತಿರ್ಬೋದು. ನೀವು ನೋಡ್ತಿರೋ ದೇವಸ್ಥಾನ ಬಂದ್ಬಿಟ್ಟು ಇದು ಎಲ್ಲೇ ತಂದ್ರ ನಾರಾಯಣಪುರದಿಂದ ಸುಮಾರು 3-4 ಕಿಲೋಮೀಟರ್ ನಡ್ಕ ಬೈಕ್ ತಗೊಂಡ್ಬಂದ್ಬಿಟ್ರೆ ಈ ದೇವಸ್ಥಾನ ಸಿಗುತ್ತಾ. ಪ್ರತಿಯೊಬ್ರು ಯಾರೆಲ್ಲ ಬಂದು ನೋಡ್ಬೇಕಾದ್ರೆ ಈ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡ್ರಿ. ಹಾಯ್ ಗಾಯ್ಸ್, ಇವಾಗ ನಾ ದೇವಸ್ಥಾನ ನೋಡ್ಕೊಂಡಾಯ್ತು. ಇವಾಗ ನಾವು ಒಂದು ಇಡನ್ ಪ್ಲೇಸ್ ಇದೆ, ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಈ ನದಿಯ ಒಂದು ವ್ಯೂ ಪಾಯಿಂಟ್ ಯಾವ ರೀತಿಯಾಗಿ ನದಿ ಕಾಣಿಸುತ್ತಾ, ಈ ನದಿಯ ಯಾವ ರೀತಿ ರಭಸವಾಗಿ ಕಾಣಿಸುತ್ತಾ ಅನ್ನೋ ಒಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟ್ ಹೋಗ್ತಾ ಇದೀವಿ ನಾವು. ಅಲ್ಲಿಂದ ನೋಡಿಬಿಟ್ರೆ ಈ ಒಂದು ವಾತಾವರಣ ಸುಂದರವಾಗೈತೆ ಮತ್ತು ಅದ್ಭುತವಾದ ದೃಶ್ಯ ಕಾಣಿಸುತ್ತಾ. ಹಾಗಾಗಿ ನಾವೀಗ ವ್ಯೂ ಪಾಯಿಂಟ್ ನೋಡಕ್ ಹೊಂತೀವಿ. ಬರೀ ಎಲ್ರು ಹೋಗೋಣ. ಗಾಯ್ಸ್, ನಾ ಇವಾಗ ಒಂದು ಇಡನ್ ಪ್ಲೇಸ್ ನ ತೋರಿಸ್ ಅನ್ಕೊಂಡಿದ್ರಲ್ಲ, ಯಾವ ರೀತಿಯಾಗಿ ನಾರಾಯಣಪುರ ಡ್ಯಾಮ್ ಇಂದ ನೀರು ಬಿಟ್ಟಿರೋ ನೀರು ಯಾವ ರೀತಿಯಾಗಿ ರಭಸವಾಗಿ ಹರಿತಾ ಬರುತ್ತಾ ಮತ್ತು ಅದು ಯಾವ ರೀತಿಯಾಗಿ ಮನೋಹರವಾಗಿ ಒಂದು ದೃಶ್ಯ ಕಾಣಿಸುತ್ತ ಅಂತ ಹೇಳಿದ್ನಲ್ಲ, ಆ ಪ್ಲೇಸ್ಗೆ ನಾವು ಹೋಗ್ತಾ ಇದೀವಿ. ಏನಿಲ್ಲ ಸ್ನೇಹಿತರೆ, ಛಾಯಾ ಭಗವತಿ ದೇವಸ್ಥಾನ ಸುಮಾರು ಒಂದು 500-600 ಮೀಟರ್ ಹೊರಗಡೆ ಬಂದ್ಬಿಟ್ರೆ ಈ ಒಂದು ದೃಶ್ಯ ನಿಮ್ಗೆ ಕಣ್ಣಿಗೆ ಕಾಣಿಸುತ್ತಾ. ಯಾವ ರೀತಿಯಾಗಿ ಅಂದ್ರೆ ಇದನ್ನ ಇದುವರೆಗೆ ನನ್ನ ಜೀವನದಲ್ಲಿ ಈ ತರ ಒಂದು ಅದ್ಭುತವಾದ ದೃಶ್ಯ ನಾನು ನೋಡೇ ಇರಲಿಲ್ಲ ಸ್ನೇಹಿತರೆ. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರುವ ಒಂದೊಂದು ಹೆಮ್ಮೆಯ ಒಂದು ವಿಷಯ ಅಂತ ಹೇಳ್ತಾ ಇರ್ಬೋದು. ಬನ್ನಿ ಸ್ನೇಹಿತರೆ, ಇವಾಗ ನಾವು ಆ ದೃಶ್ಯ ನಿಮ್ಗೆ ತೋರಿಸ್ತೀನಿ. ಯಾವ ರೀತಿ ಆಗೈತಪ್ಪ ಅಂದ್ರ ನಿಮ್ಗೆಲ್ರಿಗೂ ಇಷ್ಟ ಆಗೇ ಆಗತ್ತಾ. ಬನ್ನಿ ಸ್ನೇಹಿತರೆ, ಆ ದೃಶ್ಯ ನಿಮ್ಗೆ ತೋರಿಸ್ತೀನಿ. ಗಾಯ್ಸ್, ಇವಾಗ ನಿಮ್ಮ ತೋರಿಸಿದಂತ ದೃಶ್ಯ ನೋಡಬಹುದು ಯಾವ ರೀತಿ ಆಗೈತಪ್ಪ ಅಂದ್ರ ಇದು ನಮ್ಮ ಕರ್ನಾಟಕದಲ್ಲಿದೆ. ಎಲ್ಲೆಲ್ಲ ತಿರ್ಗಕ್ ಹೋಗ್ಬೇಡ್ರಿ.
Guys, ನೀವ್ ನೋಡ್ತಿರೋದು ದೃಶ್ಯ ಬಂದ್ಬಿಟ್ಟು ಯಾವ ರೀತಿಯಾಗಿ ಐತೆ ಅಂತಂದ್ರ ಒಂದು ಬೆಟ್ಟಿಗೆ ಮನೋಹರ ದೃಶ್ಯ ಕಾಣಿಸ್ತಾ ಇರ್ಬೋದು ಇಲ್ಲಿ ಯಾವ ರೀತಿಯಾಗಿ ನೋಡ್ತಾ ಇರ್ಬೋದು ಸುಂದರವಾದ ದೃಶ್ಯ. ಈ ತರ ಒಂದು ಅನುಭವ ಪಡೆಯಕ್ಕೆ ನಾವು ಪ್ರಯತ್ನ ಮಾಡಿರ್ಬೇಕಂತ ಬರ್ರಿ ಎಲ್ರು ಜೊತೆ ಈ ತರ ಒಂದು ದೃಶ್ಯನ ನೋಡ್ರಿ ನೀವು. ಬರೀ ಗೈಸ್ ಎಲ್ರು ವೆಲ್ಕಮ್ ಬ್ಯಾಕ್ ಟು ಛಾಯಾ ಭಗವಂತಿ. ಇತ್ತು ಇವತ್ತಿನ ಬ್ಲಾಗ್. ಈ ವಿಡಿಯೋ ಯಾರಿಗೆ ಇಷ್ಟ ಆಗಿರ್ತ ಪ್ರತಿಯೊಬ್ರು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ತರ ಒಂದು ವಿಡಿಯೋ ನಾ ಮುಂದೆ ತರ್ತಾ ಇರ್ತೀನಿ. ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ರಿ. ಈ ವಿಡಿಯೋ ಯಾರು ಇಷ್ಟ ಆಗಿರ್ತ ಪ್ರತಿಯೊಬ್ರು ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ರಿ. ಜೈ ಶ್ರೀರಾಮ್, ಜೈ ಆಂಜನೇಯ.